ಅಸಿಸ್ಟೆಂಟ್ ಡೈರೆಕ್ಟರ್ ನಿದ್ದೆ ಮಾಡ್ತಾವ್ರೆ ಗೈಸ್. ಇವಾಗ ನೀವು ಎಷ್ಟು ಕೆಜಿಗೆ ಮಾಡ್ತಾ ಇದ್ದೀರಾ ಅಮ್ಮ? 1 kg ಮಟನ್ ಮಾಡಿ ಆ ತರ ಕುದಿದ ಮೇಲೆ ನೋಡಿ ನಮ್ ಡೈರೆಕ್ಟರ್ ಹೊಡ್ದಿ ಕಲಿಸ್ತವ್ರೆ. ನೀವು ತಲೆ ಮೇಲೆ ಕೈ ಇಟ್ಕೊಂಡು ಕೂತವ್ನೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವತ್ತು ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ಶರಣ ಆಯ್ ಮಾಡು. ಚೆನ್ನಾಯ್ ಚೆನ್ನಾಯ್ ಚುರಿ ಆಯ್ ಎಲ್ಲ ಊಟ ಮಾಡ್ತಾ ಇದಾರೆ. ಚೆನ್ನಾಯ್ತಾ ರಸ? ಹೌದಾ? ಮಧ್ಯಾಹ್ನ ಸಾಂಬಾರ್ ಆಯ್ತಾ? ಚೆನ್ನಾಗಿತ್ತಾ? ಮಧ್ಯಾಹ್ನ ಸಾಂಬಾರ್ ಆಯ್ತಾ? ಐತೆ. ಧೀರಜ್ಗೆ ಇಷ್ಟ. ನಾನು ಮಾಡ್ಬೇಕಾರೇನೆ ಹೇಳ್ತಾ ಇದ್ದೆ ಧೀರಜ್ಗೆ ಇಷ್ಟ ರಸ ಅಂತ. ಒಂದ್ ದಿವಸ ಬಾಕ್ಸ್ ತಕೊಂಡ್ ತಗೊಂಡೋಗಿದ್ದೆ ಅಕ್ಕ ಚೆನ್ನಾಗಿತ್ತು ಕೊಡು ಅಂತ. ನಿಜ ಹೇಳು ಆಫ್ ಆದ್ಮೇಲೆ. ಗೈಸ್ ರಿಹರ್ಸಲ್ ಮಾಡಿ 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 ನಮ್ ದಿರ ಹೆಂಗಾಗಿದೆ ನೋಡಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬಟ್ ನೋಡಿ ನಮ್ ಡೈರೆಕ್ಟರ್ ಹೊಡ್ದಿ ಕಲಿಸ್ತವ್ರೆ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ನಿದ್ದೆ ಮಾಡ್ತಾವ್ರೆ ಗೈಸ್. ನಿದ್ದೆ ಗಣ್ಣಲ್ಲಿ ಅವ್ರೆ ನೋಡಿ ಗೈಸ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಇವನ್ ಮೊಬೈಲ್ ನೋಡ್ಕೊಂಡ್ ಕೂತವ್ನೆ. ನಮ್ಮ ಚೂರಿ ಆಕ್ಳಿಸ್ತಾವನೆ. ಇವನ್ ತಲೆ ಮೇಲೆ ಕೈ ಇಟ್ಕೊಂಡ್ ಕೂತವ್ನೆ. ನಮ್ಮ ಮನೆಗೆ ಫ್ರೆಂಡ್ಸ್ ಏನಾಗಿದೆ ಅಂದ್ರೆ F3 ನನ್ನ ಶೀಟು, ತನ್ನೂರಿ ಶೀಟು, ಅಕ್ಕನ ಶೀಟು, ಶರಣನ ಶೀಟು, ಅವರ ಶೀಟ್ ನಾವು ಓದ್ತಾ ಇದೀವಿ. ನಮ್ಮ ಅಣ್ಣ ಎಲ್ರಿಗೂ ಆಕ್ಟಿಂಗ್ ಮಾಡ್ತಾವ್ರೆ. ಏನ್ ಮಾಡ್ತಾರೋದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಗೈಸ್ ಏನಂದ್ರೆ ನಾವ್ ಯಾರಿಗೂ ಏನು ಸೀಕ್ರೆಟು ಬಿಟ್ಕೊಡ್ಬಾರ್ದು ಅಂತ ಇದೀವಿ. ಯಾಕಂದ್ರೆ ಎಲ್ಲರಿಗೂ ಸರ್ಪ್ರೈಸ್ ಆಗಿ ಎಲ್ಲಾ ಕ್ಯಾರೆಕ್ಟರ್ಗಳಾಗಿರ್ಬೋದು ಎಲ್ಲ ಹೆಂಗ್ ಬರುತ್ತೆ ಏನು ಅನ್ನೋದನ್ನ ನೀವು ಆನ್ಸರ್ ಮಾಡ್ಬೇಕು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ಯಾರಿಗೂ ಏನು ಬಿಟ್ಕೊಡ್ತಾ ಇಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್ ಬಾಯ್. ಏ ಮಗ ನಿಂಡೆ ಇಲ್ಲ ಕಣ ಹೇಳೋದು. ಇವ್ರು ಬಿದ್ದು ಒದ್ದಾಡ್ತಾವನಲ್ಲ. ಇದೇ ತರ ಹೆಚ್ಚಿನ ವಿಡಿಯೋಗಳ ನೋಡಲು ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲ್ಲ ನಮ್ಮ ಅಕ್ಕನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಇವ್ರು ನೋಡಿ ಅಸಿಸ್ಟೆಂಟ್ ಡೈರೆಕ್ಟರ್ ನಿದ್ದೆ ಮಾಡ್ತವ್ರೆ ಗೈಸ್. ಅವ್ರ ಲಾಟಿ ಇದು. ಅವ್ರ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅತ್ತಿಗೆ ಮತ್ತು ಅಣ್ಣನ ಅಕೌಂಟ್ ನ ಹೀಗೆ ಫಾಲೋ ಮಾಡಿ. ನಿದ್ದೆ ಮಾಡಿ ಎದ್ದೋಳೆ ಗೈಸ್. ಇವಾಗ ತಾನೇ ಒಂದ್ ನಿದ್ದೆ ಮಾಡೋ ಪ್ರಾಕ್ಟೀಸ್ ಮಾಡ್ಬೇಕಾರೆ. ಇಲ್ಲ ಕಣ್ಣು ನಿದ್ದೆ ಗಣ್ಣಲ್ಲಿ ಮಾತಾಡ್ತೋಳ್ ಸಣ್ಣ. ಅಂದ್ರೆ ಏನ್ ಗೊತ್ತಾ, ಬೆಳಿಗ್ಗೆ ವರ್ಕೌಟ್ ಮಾಡಿದಲ್ವಾ ನಿದ್ದೆ ಸಾಲ್ತಿಲ್ಲ. ಜಿಮ್ಮಿಗೆ ಹೋದ್ರೆ ವರ್ಕೌಟ್ ಮಾಡಿದ್ರೆ ನಿದ್ದೆ. ಅದಕ್ಕೆ ನಿದ್ದೆ ಮಾಡ್ಕೊಂಡ್ ಮಾತಾಡ್ತಾಳೆ. ಕಣ್ಣಲ್ಲಿ ಚಿಕ್ಕದಾಗ. ನಾಳೆಯಿಂದ ಚನ್ನಪಟ್ಟಣದಲ್ಲ ಜಿಮ್ಮು. ನಾನು ನೀನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ. ಅಂದ್ರೆ ಬೆಳಗ್ಗೆ ಎದ್ದು ವಾಕ್ ಹೋಗೋಣ. 10,000 ಸ್ಟೆಪ್ಸ್ ಹಾಕೋಣ. ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ನೀವು ಬರೋದು ವೆಡ್ನೆಸ್ಡೇ. ಇಲ್ಲ ಅವರು ಕೃಷ್ಣನ. ಏನ್ ಮಾಡ್ತಿದ್ಯಮ್ಮ? ಯಾಕೆ ಕಳ್ತಾ ಇದೀಯಾ? ಮತ್ತೆ ಬೈದ್ರು. ಅಮ್ಮ ಉದ್ದು ಕಚ್ಬೇಕಮ್ಮ. ಏನಕ್ಕೆ ತಲೆ ಮೇಲೆ ಇದಾಕೊಂಡ್ಬಿಟ್ಟಿದ್ಯಲ್ಲ? ಕಣ್ಣೂರಿ ಬರುತ್ತೆ ಅಂತ. ಏನಪ್ಪ ಈರುಳ್ಳಿ ಕಟ್ ಮಾಡಕ್ಕೆ ತಪ್ಪಲೆ ತಲೆ ಮೇಲೆ ಈರುಳ್ಳಿ ಸೊಪ್ಪು ಅಲ್ಲ ಸೊಪ್ಪು ಅಂದಿರಿ ಈರುಳ್ಳಿ ಸಿಪ್ಪೆ. ಕಣ್ಣೂರಿ ಬರುತ್ತಲ್ಲ ಜಾಸ್ತಿ ಘಾಟಿ ಇದ್ರೆ ಈರುಳ್ಳಿ ಸ್ವಲ್ಪ ನೀರಲ್ಲಿ ಅಜ್ಜಿದ್ರೆ ಸ್ವಲ್ಪ ಘಾಟ್ ಕಮ್ಮಿ ಆಗುತ್ತೆ. ಜಾಸ್ತಿ ಉರಿ ಬಂದರೆ ಈ ಥರ ಸಿಪ್ಪೆ ತಲೆ ಮೇಲೆ ಇಟ್ಕೊಂಡ್ರೆ ಉರಿ ಕಮ್ಮಿ ಆಗುತ್ತೆ ಅಂತ ದೊಡ್ಡವ್ರು ಹೇಳಿದರು. ಅದಕ್ಕೆ ದೊಡ್ಡವ್ರು ಅಂದ್ರೆ ಇವರ ದೊಡ್ಡ ಮನ್ಸ. ಇವಾಗ ಏನ್ ಗೊತ್ತಾ, ನಾನು ಹಚ್ತಾ ಇದ್ನ ಕಣ್ಣು ಉರಿತಾ ಇತ್ತು. ಅಮ್ಮ ಬೇಡ ನಾನೇ ಹಚ್ತೀನಿ ಬಿಡು ಅಂತ ಇದ್ರ. ಇತ್ತಪ್ಪ ಅಮ್ಮ ಕಣ್ಣೀರ್ ಬರ್ತೈತೆ, ಸಿಪ್ಪೆ ತಲೆ ಮೇಲೆ ಹಾಕೋ ಅಂತ ಬಂದ್ಬಿಟ್ಟು.
ಇವತ್ತೇನು ಸ್ಪೆಷಲ್ ಏನು ತೆಗಿದು ಇವತ್ತು ಏನು ಸೌತೆಕಾಯಿ ಇವತ್ತು ಅಮ್ಮ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇವತ್ತು ಮಟನ್ ಬಿರಿಯಾನಿ ರೆಸಿಪಿನ ಈ ವಿಡಿಯೋದಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆ ಹೇಗೆ ಮಾಡ್ತಾರೆ ಏನೋ ಅನ್ನೋದನ್ನ, ಏನೇನು ಹಾಕ್ತಾರೆ ಅದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸಕ್ಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಹೇಗೆ ಮಾಡ್ತಾರೆ ಏನೋ ಅನ್ನೋದನ್ನ ತೋರಿಸ್ತೀನಿ. ಈಗ ಈರುಳ್ಳಿ ಹಚ್ಕೊತಾ ಇದ್ದೀನಿ. ಇವಾಗ ನಾನು ಟೋಟಲಾಗಿ 8 ಈರುಳ್ಳಿ ತೊಗೊಂಡಿದ್ದೀನಿ. 8 ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹಚ್ಕೊತಾ ಇದ್ದೀನಿ. ಆಮೇಲೆ 1 2 3 4 5 6 7 8 9 10 11 13 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಬೇಕು. ಇವಾಗ ಇಷ್ಟಿದೆ. ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ಗಾಯ್ಸ್ ಏನು ಅಂತ. ನೀನು ಮಾತಾಡ್ಬೇಕು ಅನ್ನೋದು. ಇವಾಗ ಮಾತಾಡ್ತೀಯ ತಾನೆ, ಮಾತಾಡು ನೀನು. ನಮ್ಮ ಮನೆ ಹೋಮ್ ಟೂರ್ ಬ್ಲಾಗಲ್ಲಿ ನೀನೇ ಮಾತಾಡ್ಬೇಕು, ಕಂಪ್ಲೀಟ್ ಬ್ಲಾಗು ಅಲ್ವಾ ಗೈಸ್? ನೀವೇ ಹೇಳಿ, ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವ್ರು ಮಾತಾಡ್ಬೇಕಲ್ವಾ ಜಾಸ್ತಿ? ನಾನು ಮಾತಾಡೋದನ್ನ ಕೇಳಿದ್ದೀರಾ? ಇವಾಗ ನಮ್ಮ ಮನೆಯವರು ಹೆಂಗೆ ಮಾತಾಡ್ತಾರೆ ಅನ್ನೋದು ನೋಡಬೇಕು. ನಮ್ಮದು ಹೋಮ್ ಟೂರ್ ಮಾಡ್ತೀನಲ್ಲ, ಅದ್ರಲ್ಲಿ ಫುಲ್ಲು ಮನೆ ಏನೇನು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡೋದು ನಮ್ಮ ಮನೆಯವರು. ಇಲ್ಲ ಮಮ್ಮಿ, ಅಮ್ಮ ಏನೇನು ಹಾಕಿದ್ದೀರಾ ಇವಾಗ? ಇದಕ್ಕೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮತ್ತೆ ಟೊಮೊಟೊ, ಚಕ್ಕೆ, ಲವಂಗ, ಹೊರಟಿ ಮೊಗ್ಗು, ಆಮೇಲೆ 1-2 ಏಲಕ್ಕಿ ಎಲ್ಲಾನು ಹಾಕಿದ್ದೀನಿ. ಇದೆಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿದ್ದೀನಿ. ಮತ್ತೆ ನಿಂಬೆಹಣ್ಣು, ಮತ್ತೆ ಇದಾಕ್ಬೇಕು. ಆಮೇಲೆ ಇಂಟ್ಕೋತೀರಾ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ಮತ್ತೆ ಮಟನ್ ಬೇಯಿಸಿಟ್ಕೊಂಡಿದ್ದೀನಿ. ಮಟನ್ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತೆ ಗೊಜ್ಜು ಥರ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ಮತ್ತೆ ತಿರ್ಗಾ ಮಟನ್ ಜೊತೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ, ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಮೊಸರು, ನಿಂಬೆಹಣ್ಣು ಲಾಸ್ಟಲ್ಲಿ ಎಲ್ಲಾನು ಹಾಕಿ ಆಮೇಲೆ ಮಾಡ್ರಿ ಅದೆಲ್ಲ. ಇವಾಗ ಇದನ್ನ ಬೇಗ ಇಟ್ಟಿದ್ದೀರಾ, ಆಮೇಲೆ ನಾನು ಮತ್ತೆ ನೀವು ಮಾಡುವಾಗ ತೋರಿಸ್ತೀನಿ. ಇವಾಗೆಲ್ಲ ಚೆನ್ನಾಗಿ ಬೇಯಿಸ್ಕೊತೀರಾ. ಗೊಜ್ಜು ಥರ ಮಾಡ್ಕೊಂಡು ಸೈಡ್ಗೆ ಇಟ್ಕೊತೀನಿ. ಅದು ಚೆನ್ನಾಗಿ ಬೇಯಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಹುರ್ಕೊಂಡು ಹುರ್ಕೋಬೇಕು. ಚೆನ್ನಾಗಿರುತ್ತೆ. ಒಂದು 4 ಹಸಿಮೆಣಸಿನಕಾಯಿ ಹಾಕ್ಬೇಕು ಯಾವತ್ತು. ಇವಾಗ ನೀವು ಎಷ್ಟು ಕೆಜಿಗೆ ಮಾಡ್ತಾ ಇದ್ದೀರಾ ಅಮ್ಮ? 1 kg ಮಟನ್. 1 kg ಮಟನ್ಗೆ ಮಾಡ್ತಾ ಇದ್ದೀರಾ? 1 kg ಮಟನ್, 1 kg ಅಕ್ಕಿ. ಅಂದ್ರೆ 1 kg ಮಟನ್ಗೆ 1 kg ಅಕ್ಕಿ ಹಾಕ್ಬೇಕಾ? ಟೊಮೊಟೊನು ಅಷ್ಟೇ. 1 8 ಟೊಮೊಟೊ, 6 ಈರುಳ್ಳಿ ದಪ್ಪವು, ಒಂದಿಷ್ಟಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟು ಹಾಕೋಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಏನೇ ಅಡುಗೆ ಮಾಡಿದ್ರೆ ಟೇಸ್ಟಿಂಗ್ ಪೌಡ್ರು ಉಪಯೋಗಿಸ್ಬಾರ್ದು, ಚೆನ್ನಾಗಿರಲ್ಲ. ಓಕೆ, ನೋಡವ ಅಕ್ಕಿ ಹಾಕ್ತೇವೆ. ಎಲ್ಲ ಹಾಕ್ಬಿಟ್ಟಿದ್ದೀರಾ. ಹೆಂಗ್ ಗೊತ್ತೇನವ, ಇವಾಗ ಗೊಜ್ಜು ಮಾಡ್ಕೊಂಡಿದ್ದಲ್ಲ, ಈಗ ಫಸ್ಟ್ ಮಟನ್ಗೆ ಗೊಜ್ಜು ಹಾಕ್ತೆ, ಚೆನ್ನಾಗಿ ಫ್ರೈ ಮಾಡಿದೆ. ಆಮೇಲೆ ಅಕ್ಕಿ ಹಾಕ್ತೆ. ಇದೇನ್ ಮಾಡ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಬೇಕು. ಫ್ರೈ ಮಾಡಿ ಅಕ್ಕಿ ತೋರ್ಸು, ಮಟನ್ ಅಕ್ಕಿ. ಇದನ್ನ ಏನ್ ಅದೇ ಇವಾಗ ಮಟನ್ ಬೇಯಿಸ್ಕೊಂಡಿರ್ತೀವಲ್ಲ, ಅದೇ ಕುಕ್ಕರ್ಗೆ ನಾವು ಅವಾಗ್ಲೇ ಏನಿ ಬಾಂಡ್ಲಿ ಬೇಯಿಸ್ಕೊಂಡಿದ್ವು ಅದೆಲ್ಲ ಹಾಕಿ ಇವಾಗ ಏನ್ ಮಾಡ್ಬೇಕು, ಅಕ್ಕಿ ಹಾಕಿ ಎಷ್ಟು ನೀರ್ ಹಾಕಿದ್ರಿ? ನೀರ್ ಇನ್ನ ಹಾಕಿಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ಅಮ್ಮ ಅದು ಮಟನ್ ಅಲ್ಲಿ ಇರೋ ಬಿಟ್ಟಿರೋ ನೀರನ್ನ ಮಟನ್ ಇರ್ಬಿಟ್ಟು ಇದು ಮೊಸರು ಸ್ವಲ್ಪ ಲೈಟಾಗೆ, 1 ನಿಂಬೆಹಣ್ಣು ಹೋಳು ಸಾಕು ಅಷ್ಟೇ. ಮತ್ತೆ ಈಗ ನೀಟಾಗೆ ಚೆನ್ನಾಗಿ ಕುದಿ ಬರಬೇಕು. ಕೊತ 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 ಅಂತ ಕುದಿ ಬರುತ್ತೆ. ಆ ಕುದಿ ಬರೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾಡಿಕೊಂಡು ಮತ್ತೆ ಇಷ್ಟು ಈ ಥರ ಹಾಕಿದ್ರೆ ಆಮೇಲೆ ಕುಕ್ಕರ್ ಮುಚ್ಚಿದ್ರೆ ಅನ್ನ ಕ್ಲೀನಾಗಿ ಬೇಯುತ್ತೆ, ನೀಟಾಗಿ ಬಿರಿಯಾನಿ ಆಗುತ್ತೆ. ಬಿರಿಯಾನಿ ಆದ್ಮೇಲೆ ತೋರಿಸ್ತೀನಿ ಒಂದ್ಸಲ ಕುಕ್ಕರ್ ತಗೊಂಡ್ಮೇಲೆ. ಸರಿ ಅಮ್ಮ. ಏನು ಗೊತ್ತಿಲ್ವಾ, ಇವಾಗ ಎಲ್ಲಾನು ಹಾಕಿದ್ದೀನಿ ನಾನು ಈ ಬಿರಿಯಾನಿಗೆ ಏನೇನು ಬೇಕೋ ಅದೆಲ್ಲ ಹಾಕಿದ್ದೀನಿ. ಇವಾಗ ಇಷ್ಟು ಒಳಗಡೆ ಈ ಥರ ಬೆಳ್ಳಿಟ್ರೆ ಇಷ್ಟು ಬರಬೇಕು. ಅವಾಗ ಏನಾಗುತ್ತೆ, ಇವಾಗ ಸಾಕು ನೀರು ಇದಕ್ಕೆ. ಇದು ಹಿಂಗೆ ತಿರ್ತಾ 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 ಕುದೀತಾ ಇರುತ್ತೆ. ಆಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಕುಕ್ಕರ್ ಮುಚ್ಚಿ ಸ್ಲೋ ಮಾಡಬೇಕು. ಅಮ್ಮ ಇವಾಗ ನೀವು ಇದಕ್ಕೆ ಏನ್ ಪೌಡರ್ ಹಾಕೊಂಡ್ರಿ ಅಂತಾನೆ ಹೇಳಿಲ್ಲ. ಇದಕ್ಕೆ ಏನು ಪೌಡರ್ ಹಾಕಿಲ್ಲ, ಚಿಲ್ಲಿ ಪೌಡ್ರು ಅಷ್ಟೇ. 10 ರೂಪಾಯಿಂದ 2 ಪ್ಯಾಕೆಟ್ ಚಿಲ್ಲಿ ಪೌಡರ್. ಇಲ್ಲ ಮನೇಲಿ ಇದ್ರೆ 1 4 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಬೋದು. ನಾನು ಅಂಗಡಿಗೆ ಹಾಕಿದ್ದೀನಿ. ಮತ್ತೆ 1 ಬಿರಿಯಾನಿ ಪುಡಿ, ಅರ್ಧ ಒಳ್ಳೆ ನಿಂಬೆಹಣ್ಣು, 1/4 ಲೀಟರ್ ಮೊಸರಲ್ಲಿ ಲೈಟಾಗಿ ಒಂದಿಷ್ಟು ಅಷ್ಟೇ. ಅಂದ್ರೆ 1 ಪ್ಯಾಕೆಟ್ ಬಿರಿಯಾನಿ ಪ್ಯಾಕೆಟ್ ಬಿರಿಯಾನಿ ಪೌಡರ್ ಅದು ಫುಲ್ಲು ಹಾಕ್ಬೇಕು. 2 ಪ್ಯಾಕೆಟ್ ಚಿಲ್ಲಿ ಪೌಡ್ರಾ? 2 ಪ್ಯಾಕೆಟ್ ಚಿಲ್ಲಿ ಪೌಡರ್ ಹಾಕ್ಬೇಕು. ಸ್ವಲ್ಪ ಖಾರವಾಗಿ 1 kg ಮಟನ್, 1 kg ಚಿಕನ್ ಅಂತೀನಿ, ಸಾರಿ ಮಟನ್. 1 kg ಮಟನ್ ಮತ್ತೆ 1 kg ಅಕ್ಕಿಗೆ 2 ಚಿಲ್ಲಿ ಪೌಡರ್ ಹಾಕ್ಬೇಕು. ಯಾಕಂದ್ರೆ ಮನೆದಲ್ವಲ್ಲ, ಅದು ಸ್ವಲ್ಪ ಅಂಗಡಿದಲ್ವಾ, ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಇದಿರುತ್ತಲ್ಲ, ಕೆಂಪಗಿರುತ್ತಲ್ಲ, ಅದು ಹಾಕ್ಬಾರ್ದು. ಖಾರ ಬರಲ್ಲ, ಚೆನ್ನಾಗಿರಲ್ಲ. ಇಲ್ಲ, ಅದು ಖಾರನೇ ಬರಲ್ಲ. ಕಾಶ್ಮೀರಿ ಚಿಲ್ಲಿ ಹಾಕ್ಬಾರ್ದು, ಮಾಮೂಲಿ ಚಿಲ್ಲಿ ಪೌಡರ್ ಹಾಕ್ಬೇಕು. ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡ್ಕೊಳ್ಳಿ.
ಫ್ರೈ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪೌಡ್ರು ಈಗಲೇ ಹೇಳ್ತಾ ಇದ್ದೀನಿ, ಯೂಸ್ ಮಾಡಬೇಡಿ. ಯೂಸ್ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ, ಒಂಥರ ಟ್ರೈ ಮಾಡ್ಬೋದು. ಮಾಡಿಲ್ಲ ಅಂದ್ರೆ ಅಷ್ಟೇ ಅಮ್ಮ, ಈಗ ಕುಕ್ಕರ್ ಮುಚ್ಚದ. ಕುಕ್ಕರ್ ಮುಚ್ತೀನಿ ಅಷ್ಟೇ. ಇದು ಸ್ವಲ್ಪ ಕುದೀಲಿ, ಕುದಿದ್ರೆ ಕುಕ್ಕರ್ ಮುಚ್ತೀನಿ. ಗೈಸ್ ಇವಾಗ ಸುಮ್ಮನೆ ಕುಕ್ಕರ್ ಮುಚ್ಚಿದ್ದಾರೆ, ಏನು ವಿಸಿಲ್ ಬರೋ ಥರ ಅಲ್ಲ, ಸುಮ್ಮನೆ ಆ ಥರ ಮುಚ್ಚಿಟ್ಟಿದ್ದಾರೆ. ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ತೀರಾ ಅಮ್ಮ? ಕುದಿ ಬಂದ್ಮೇಲೆ ಕುಕ್ಕರ್ ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಿ ಎಷ್ಟು ವಿಸಿಲ್ ಬರಬೇಕು? 1-2 ವಿಸಿಲ್ ಸಾಕು. ಸರಿ ಅಮ್ಮ. ನೋಡವ ಬಿರಿಯಾನಿ ರೆಡಿ ಆಯಿತು. ರೆಡಿ ಆಯ್ತಾ? ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ಅಮ್ಮ ಎಷ್ಟು ವಿಸಿಲ್ ಬರ್ಸಿದ್ರಿ? 2 ವಿಸಿಲ್ ಅಷ್ಟೇ. ಎಷ್ಟು ನೀಟಾಗಿ ಬಂತು ನೋಡು. ಆ ಥರ ಕುದಿದ ಮೇಲೆ ಕುಕ್ಕರ್ ಮುಚ್ಚೋದ್ರಿಂದ ಈ ಥರ ಎಲ್ಲ ನೀಟಾಗಿ ಮಸಾಲೆ ಮಿಕ್ಸ್ ಆಗುತ್ತಲ್ವಾ ಅಮ್ಮ? ಕುದ್ಮೇಲೆ ನೀರು ಊದಿ ನೀಟಾಗಿ ಈ ಥರ ಬರುತ್ತೆ ನೋಡಿ. ಇವಾಗ ನನ್ನ ಮಗ ಟೇಸ್ಟ್ ನೋಡ್ತೀನಿ ಅಂತ ಹಾಕಿಸ್ಕೊತಾವನೆ. ಸಾಕು, ಪೀಸ್ ಹಾಕು, ಪೀಸ್ ಹಾಕು, ಪೀಸ್ ಹಾಕು. ಪೀಸ್ ಆಮೇಲೆ ಹಾಕ್ತೀನಿ. ಹೆಂಗಿದೆ ಮಗನೇ? ಮಾಡ್ಬೇಕಂದ್ರೆ ಇದು ಮಾಡೇ ಮಾಡ್ಬೇಕು. ಇದು ಮಾಡ್ಬೇಕಂದ್ರೆ ಇದು ಮಾಯ ಮಾಡ್ಬಿಡಿ. ಗೈಸ್ ಬಿರಿಯಾನಿ ಮಾಡೋದು ಅಷ್ಟು ಇದಾಗಿ ತೋರ್ಸೋಕ್ಕಾಗಲಿಲ್ಲ, ಆದರೆ ಬಿರಿಯಾನಿ ಮಾತ್ರ ಸೂಪರಾಗಿ ಆಗಿತ್ತು. ಆಲ್ಮೋಸ್ಟ್ ಏನೇನು ಹಾಕೋದು ಏನು ಅಂತ ಕ್ಲಿಯರಾಗಿ ತೋರಿಸಿದ್ದೀವಿ. ಎಲ್ಲರೂ ಅಕಸ್ಮಾತ್ ಅರ್ಥ ಆಗಿದ್ದರೆ ಟ್ರೈ ಮಾಡಿ ಒಂದ್ಸಲ ಹೆಂಗೆ ಮಾಡಬೇಕು ಅಂತ. ಇನ್ನೊಂದ್ಸಲ ಕ್ಲಿಯರಾಗಿ ತೋರಿಸ್ತೀನಿ, ಯಾಕಂದರೆ ಇವತ್ತು ಒಂದು ಪ್ರ್ಯಾಂಕ್ ವಿಡಿಯೋ ಬೇರೆ ಮಾಡಿದ್ವಿ, ಅದು ಎಲ್ಲ ಮೇಂಟೈನ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ಈ ವಿಡಿಯೋ ಅಷ್ಟು ಕ್ಲಿಯರಾಗಿಲ್ಲ, ಬಿರಿಯಾನಿ ಬಗ್ಗೆ ನೀಟಾಗಿ ಕ್ಲಿಯರಾಗಿ ಹೇಳೋಕ್ಕಾಗಲಿಲ್ಲ. ನೆಕ್ಸ್ಟು ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಬಿರಿಯಾನಿದೇ ಸಪ್ರೇಟು, ಬೇರೆ ಏನು ಮಿಕ್ಸ್ ಇರಲ್ಲ ಅದರಲ್ಲಿ, ಆ ಥರ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಯಿತಾ? ನೋಡಿ ಗೈಸ್, ಇಷ್ಟು ನಿಂಬೆಹಣ್ಣು ಸಿಕ್ತಿವಾಗ ಅಮ್ಮವ್ರು ಬಿದೈತದೆ ಒಂದು ಕೈಯಲ್ಲಾಗಲ್ಲ. ಇಟ್ಕೊಳ್ಳಿ, ಹಂಗೆ ಒಳಗೆ ತೊಗೊಂಡೋಗೋಣ. ಇಷ್ಟು ನಿಂಬೆಹಣ್ಣು ಐತೆ ಅಪ್ಪ. ಎಷ್ಟು ನಿಂಬೆಹಣ್ಣಮ್ಮ? ಒಂದು 10 ಐತಲ್ಲ? ನಿಂಬೆಹಣ್ಣು ಜಾಸ್ತಿನೇ ಅಲ್ವಮ್ಮ ಇವಾಗ? 10 ರೂಪಾಯಿ ನಿಂಬೆಹಣ್ಣು. ಒಳಗಡೆ ಹೋಗ್ಬೇಕು. ಅಯ್ಯೋ ಪುಟಾಣಿ ಪುಟಾಣಿ, ಯುಕ್ತಮ್ಮ ನಿಂಬೆಹಣ್ಣು ಗಿಡ ಇತ್ತು, ಇಷ್ಟು ನಿಂಬೆಹಣ್ಣು. ನಿಂಗೆ ಗೊತ್ತಿತ್ತಾ? ಇಲ್ಲಿ ಇಷ್ಟು ಕಿತ್ಕೊಂಡಿದೀವಿ ಇವಾಗ ನಿಂಬೆಹಣ್ಣು. ಹೋಗಿ ತಟ್ಟೆ ಎತ್ಕೊಪ್ಪ ಬೇಗ, ಮರ್ತೇ ಹೋದೆ ಮಗನೆ. ಇವಾಗ ಅವನಿಗೆ ಇಂಟ್ರೆಸ್ಟ್ ಅಮ್ಮ. ನಮ್ಮ ಮನೇಲಿ ಇವಾಗ ಈರುಳ್ಳಿದು ಟೊಮೊಟೊ ಬೀಜ ಎಲ್ಲ ಹೋಗಿ ಹೋಗಿ ಪಾಟ್ಕಾಕ್ತಾನೆ, ಬೆಳ್ಸಕ್ಕೆ ನೀರು ಹಾಕೋಕ್ಕೆ ಎಲ್ಲ ಟ್ರೈ ಮಾಡ್ತಾ ಇರ್ತಾನೆ. ಇವಾಗ ಟ್ರೈ ಮಾಡ್ತಾ ಅವನೇ ಅವನು. ಹೌದು, ಚೆನ್ನಾಗಿ ಗಮ್ಮತ್ತೈತಮ್ಮ ಕೈಯೆಲ್ಲ. ಹೌದಾ? ನೋಡು ಮಗ್ನೆ ನಿಂಬೆಹಣ್ಣು. ಮಗ್ನೆ ಸ್ಮೆಲ್ ನೋಡು ನಿಂಬೆಹಣ್ಣು. ಬಾಯಿಲಿ. ಹಾಂ, ನಿಂಗೆ ಗೊತ್ತೇ ಇರಲಿಲ್ಲ ಮಗ್ನೆ. ಹುಷಾರಲ್ಲಿ ಮುಳ್ಳು ನಿಂಬೆಹಣ್ಣು ಗಿಡದಲ್ಲಿ ಫುಲ್ಲು ಮುಳ್ಳಿರುತ್ತೆ. ಇಲ್ಲೋಡು. ಇವು ಆವಿ ಇರಲ್ಲ ಈಗ, ಎಲ್ಲ ಮಾಡಂಗಿಲ್ಲ. ಬೇಡಮ್ಮ, ಹಂಗಾಗಲ್ಲ ಮಗ್ನೆ, ಚುಚ್ಚುತ್ತೇವಿ. ಹೋಗು ಅಜ್ಜಿ ಹತ್ರ ತಟ್ಟೆ ಹಾಕ್ಸ್ಕೊ, ನೀಟಾಗಿ ಎಡ್ಕೈಲಿಕ್ಕೋ, ಬಿದೋಗುತ್ತೆ. ಇರು, ಆಯ್ತು ಇರು. ಚೆನ್ನಾಗಿದೆ. ಅದು ಪಕ್ಕದ ಬಿಲ್ಡಿಂಗ್ ಅವ್ರದ್ದು. ಆಮೇಲೆ ನಿಂಗೆ ಹೊಡಿತಾರೆ ನೀನು ಕಿತ್ಕೊಂಡ್ರೆ. ಇದು ಇದು ಅಜ್ಜಿ ಮನೆ ಬಿಲ್ಡಿಂಗ್ ಒಳಗಿರೋದು, ಅವಾಗ ಅಜ್ಜಿ ಅವ್ರದ್ದು. ಹೇಯ್ ಥೂ, ಹಂಗೆ ತಿಂತಾರ. ಏನು ನಿಂಬೆಹಣ್ಣು ಸ್ಮೆಲ್ಗೂ ಬಾಯಲ್ಲಿ ಜಲ್ ಸುರಿಸ್ತಾ ಇದೆಯಾ? ಫೋನ್ ಬಿಸಿ ಆಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿತ್ತು ನೋಡಿ, ದಪ್ಪಗೆ. ಏಯ್ ಮೂಸಿ ರಸ ಎಲ್ಲ ಕುಡ್ದು ಬಿಟ್ಟೆ. ಗೈಸ್ ಇವಾಗ
ನಿಂಬೆಹಣ್ಣು ಎಲ್ಲ ಕಿತ್ಕೊಂಡ್ವಿ. ಈಗ ಮನೆ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ರಾಗಿ ಮಿಷಿನಿಗೆ ಬಂದಿದ್ದೀವಿ ನಾನು ಮತ್ತೆ ಏನಿದೆ ಗಾಯ್ಸ್. ಇವಾಗ ನಮ್ಮ ಅತ್ತೆನ ರಾಗಿ ಮಿಷಿನ್ ಕರ್ಕೊಂಡು ಹೋಗಿದ್ನಲ್ಲ ಅವ್ರನ್ನ ಮನೆಗೆ ಬಿಟ್ಟು ಇವಾಗ ನನ್ನ ಮಗನಿಗೆ ಶೂ ಕೊಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಆನ್ ದ ವೇ. ನೋಡೋಣ, ಅವನು ಕೇಳಿದ್ದಾನೆ ನಮಗೆ ಒಂದು ಶೂನ ತೋರಿಸ್ಬಿಟ್ಟು ಅದೇ ಥರ ಬೇಕು ಅಂತ. ಅದೇ ಥರ ಸಿಗುತ್ತಾ, ಅದೇ ಥರ ಸಿಕ್ಕಿದ್ರೆ ಅದೇ ಥರ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಗಾಯ್ಸ್, ಆನ್ ದ ವೇ ಹೋಗ್ತಾ ಇದ್ದೀವಿ. ನೋಡೋಣ ಹೇಗೆ ಸಿಗುತ್ತೆ ಏನು ಅನ್ನೋದು. ಬನ್ನಿ. ಹಾಂ, ಓಕೆನಾ ಮಗನ? ಇದು ಇಷ್ಟ ಆಯ್ತಾ? ಹಾಕೋಬೇಡ, ಇವಾಗ ಕವರ್ ಹಾಕ್ಬಿಟ್ಟು ಹಾಕ್ಸ್ಲಿಲ್ಲ ಅವರು. ಇವಾಗ Hi guys, welcome back to my channel. ಆಲ್ರೆಡಿ ವೆಲ್ಕಮ್ ಆಗಿದ್ದಾರೆ. ಹೌದಾ? ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ನನ್ನನ್ನು ತೋರಿಸು. ನಾನು ಅಲ್ಲಿ ಕನ್ನಡಿಯಿಂದ ಹೋಗೋದು ಗಾಯ್ಸ್. ನಾನೇ ಇವಾಗ ಅವನಿಗೆ ಇಷ್ಟವಾಗಿರೋ ಶೂ ತಗೊಂಡು ಹೋಗ್ತಿದ್ದೀವಿ. ಪುಟಾಣಿ ಇಷ್ಟ ಆಯ್ತಮ್ಮ ನಿಂಗೆ? ಒಂದೇ ಸತಿ ತಗೋಬಿಟ್ವಿ ಗಾಯ್ಸ್. ನಾವು ಯಾವಾಗಲೂ ಹಂಗೆ ಅಲ್ವಾ ಮಗನೇ? ಒಂದೇ ಚಾಯ್ಸ್ ಮಾಡೋದು. ಯಪ್ಪ 20 ಚಾಯ್ಸ್ ಬರ್ತದೆ, ಅದಕ್ಕೆ ನಾನು ಅಪ್ಪಂಗೆ ಹೇಳಿದೆ. ಗೈಸ್ ಇವಾಗ ಹೋಗಿ ಪಾಪುಗೆ ಬಟ್ಟೆ ತಗೊಬಂದ್ವಿ. ಶೂ ತಗೊಂಡಿದ್ದಾಯ್ತು ಅಲ್ಲಿ. ಇವಾಗ ಬಟ್ಟೆ ತಗೊಬಂದ್ವಿ. ಬಟ್ಟೆ ಎಲ್ಲ ಬ್ಯಾಗು. ಗೈಸ್ ಇವಾಗ ಹೋಗಿ ಬ್ಯಾಗ್ ತಗೊಬಂದ್ವಿ. ಹೋದ ವರ್ಷ ವೈಲ್ಡ್ ಯಾವುದೋ ಬಂದಿತ್ತು, ಇದೆ ಹೆಸರು ನೆನಪಾಯ್ತಿಲ್ಲ ನನಗೆ. 2 ಇಯರ್ಸ್ ಗ್ಯಾರಂಟಿ ಇತ್ತು. ಅದು ತೊಗೊಂಡಿದ್ವಿ. ಮಕ್ಕಳಿಗೆ 600 ರೂಪಾಯಿಲೇ ಕೊಡಿಸ್ಬೇಕು ಸಾಕು, 2000 ಕೊಡಿಸ್ಬಾರ್ದು. ಯಾಕಂದರೆ ಎಷ್ಟೇ ಕ್ವಾಲಿಟಿ ಕೊಡಿಸಿದ್ರು ಅವ್ರಿಗೆ ಮೇಂಟೈನ್ ಮಾಡೋದಕ್ಕೆ ಬರಲ್ಲ. ಅದರಲ್ಲಿ ಗಂಡು ಮಕ್ಳಿಗಂತೂ ನಿಜ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ನೀಟಾಗಿ ಇಟ್ಕೊಳ್ಳಲ್ಲ. ಅದಕ್ಕೆ ಈ ಸಲ 600 ಏನೋ ಆಫರ್ ಇತ್ತು. 600 ಅಲ್ಲ, 599 ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಇದ್ರ ತೊಗೊಂಬತ್ತಾಗಿ ಸಾಕು ಅಂದ್ಬಿಟ್ಟು. ಎಷ್ಟು ವರ್ಷ ಇದು? ವರ್ಷ ಗಿರ್ಷ ಎಲ್ಲ ಇಲ್ಲ. ಎಷ್ಟು ವರ್ಷ ಓಕೆ ಬಾ ಹೋಗೋಣ. ಗೈಸ್ ಎಲ್ಲ ತೊಗೊಂಡಿದ್ದಾಯ್ತು. ಇವಾಗ ನಮ್ಮ ಮನೆ ಅಂತ ಹೋಗ್ತಾ ಇದ್ವಿ. ನಮ್ಮಪ್ಪ ಒಬ್ಬನೇ ಇದ್ದೀನಿ, ನಮ್ಮಮ್ಮ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಒಬ್ಬರೇ ಇದ್ದಾರೆ, ನಮ್ಮ ಅಪ್ಪ ಒಬ್ಬರೇ ಇದ್ದಾರೆ ಗೈಸ್. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ನಮ್ಮಮ್ಮ ಮನೆಗೆ. ಅಲ್ಲೇ ಮಲ್ಕೊಳ್ಳೋಣ ಅಂತ ಅಲ್ಲಿ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅಲ್ಲಿಂದಲೇ ಕೆಲ್ಸಕ್ಕೆ ಹೋಗೋಣ ಅಂತ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಲವ್ ಯು ಆಲ್. ಕೀಪ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.